ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ ಒಂದು ಪ್ರಾಣಾಯಾಮ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ ದೀರ್ಘ ಪ್ರಾಣಾಯಾಮ ಅಥವಾ 3 parts ಬ್ರೀದಿಂಗ್ ಅಂತ ಕೂಡ ಅಂತೀವಿ. ಏನಪ್ಪ ಈ ಪ್ರಾಣಾಯಾಮ, ಹೇಗೆ ಮಾಡೋದು, ಏನಿದ್ರ ಬೆನಿಫಿಟ್ಸು ಅಂತ ನೋಡೋಣ ಬನ್ನಿ. ಮೊದಲು ಕಂಫರ್ಟಬಲ್ ಆಗಿರೋ ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳಿ. ಸೊ ನೀವು ನೆಲದ ಮೇಲಾದರೂ ಕೂತ್ಕೊಳ್ಳಿ, ಯೋಗ ಮ್ಯಾಟ್ ಹಾಕ್ಕೊಂಡು, ಅಥವಾ ನೀವು ಬೆಡ್ ಮೇಲೇನೋ ಕೂತ್ಕೊಂಡು ಮಾಡ್ಬೋದು, ಅಥವಾ ನೀವು ಚೇರ್ ಮೇಲೆ, ಸೋಫಾ ಮೇಲೆ ಎಲ್ಲೇ ಕೂತ್ಕೊಂಡು ಮಾಡ್ಬೋದು. ಸೊ ನಾನು ಇವಾಗ ಸುಖಾಸನದಲ್ಲಿ ಕೂತಿದ್ದೀನಿ. ನೀವು ಸುಖಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕೂಡ ಕೂತ್ಕೋಬೋದು. ಹೇಗೆ ಮಾಡೋದು ಈ ಪ್ರಾಣಾಯಾಮನ ಮೊದಲು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ಅಂತಂದರೆ, ಸೊ 3 partsಲ್ಲಿ ನಾವು ಇನ್ಹೇಲ್ ಮಾಡಬೇಕು, 3 partsಲ್ಲಿ ಎಕ್ಸೇಲ್ ಮಾಡಬೇಕು. ನಿಧಾನವಾಗಿ ಮಾಡಿ, ಎಲ್ಲೂ ಬ್ರೀದನ್ನು ಹೋಲ್ಡ್ ಮಾಡಬೇಡಿ. ನಿಧಾನವಾಗಿ ಮೊದಲು ಇನ್ಹೇಲ್. ಸೊ ಇನ್ಹೇಲ್ ಮಾಡಿಬಿಟ್ಟು ನಿಮ್ಮ ಹೊಟ್ಟೆಯಲ್ಲಿ ಫುಲ್ ಗಾಳಿ ತುಂಬಿಸ್ಕೊಳ್ಳಿ. ಆಮೇಲೆ ನಿಮ್ಮ ರಿಬ್ಸು ಎಲ್ಲ ನಿಮ್ಮ ರಿಬ್ಸ್ ಹತ್ರ, ಆಮೇಲೆ ನಿಮ್ಮ ಚೆಸ್ಟ್ ಹತ್ರ 3 ಭಾಗದಲ್ಲಿ ಗಾಳಿ ತುಂಬಬೇಕು. ಫಸ್ಟು ಹೊಟ್ಟೆ, ಆಮೇಲೆ ನಿಧಾನವಾಗಿ ರಿಲ್ಯಾಕ್ಸ್. 3 ಭಾಗದಿಂದ ನೀವು ರಿಲ್ಯಾಕ್ಸ್ ಮಾಡಬೇಕು. ಚೆಸ್ಟು, ರಿಬ್ಸು ಹಾಗೂ ನಿಮ್ಮ ಹೊಟ್ಟೆ. 3 ಭಾಗದಲ್ಲಿ ನೀವು ಗಾಳಿನ ತುಂಬಿಸ್ಕೋಬೇಕು. ಹೊಟ್ಟೆ, ರಿಬ್ಸು, ಚೆಸ್ಟು. ಹೌದಾ? ಸೊ ನಾನು ಫಸ್ಟು ಪ್ರಾಕ್ಟೀಸ್ ಮಾಡ್ತೀನಿ, ಒಬ್ಸರ್ವ್ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ಗೊತ್ತಾಗುತ್ತೆ. ಇನ್ಹೇಲ್, ಎಕ್ಸೇಲ್, inhale, exhale, inhale, exhale, relax. ನೀವು ಕೂಡ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. inhale, exhale, inhale, exhale, inhale, exhale, inhale, exhale, relax. ನಿಧಾನವಾಗಿ ಕಣ್ಣನ್ನು ಬಿಡಿ. ಈ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಡೈಜೆಷನ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಮೂಮೆಂಟ್ ಗೊತ್ತಾಗುತ್ತೆ, ಗಾಳಿ ಹೆಂಗೆ ಹೋಗ್ತಿದೆ ಅಂತ. ನಾವು ಆ್ಯಕ್ಚುಲಿ ಯೂಶ್ವಲಿ ಚೆಸ್ಟಿಂದಾನೇ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದು. ನಾವು ಇಲ್ಲಿವರೆಗೂ ಹೊಟ್ಟೆವರೆಗೂ ಬರೋದೇ ಇಲ್ಲ. ನೀವು ನೋಡಿ, ಅಬ್ಸರ್ವ್ ಮಾಡಿ, ಎದೆ ಮೇಲೆ ಕೈ ಇಟ್ಕೊಂಡು ನೋಡಿ. ನಾವೆಲ್ಲರೂ ಮಾಡ್ತಿರ್ತೀವಿ. ಯಾವತ್ತೂ ನಾವು ಇದು ಸಣ್ಣ ಮಕ್ಕಳಷ್ಟೇ ಮಾಡ್ತಾರೆ. ಸಣ್ಣ ಮಕ್ಕಳಷ್ಟೇ ಹೊಟ್ಟೆಯಿಂದ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಿರ್ತಾರೆ. ನಾವೆಲ್ಲರೂ ಎದೆಯಿಂದನೇ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋದು. ಸೊ ಈ ಪ್ರಾಣಾಯಾಮ, ದೀರ್ಘ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಹೊಟ್ಟೆಯಿಂದ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮ ಲೈಫ್ ಏಜ್ ಇಂಪ್ರೂವ್ ಆಗುತ್ತೆ. ಲೈಫ್ ಸ್ಪ್ಯಾನ್ ಅಂದರೆ ನಿಮ್ಮ ಬದುಕಿರೋ ಏಜ್ ಇಂಪ್ರೂವ್ ಆಗುತ್ತೆ. ಯಾಕಂದರೆ ನೀವು ಎದೆಯಿಂದ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಹಾರ್ಟಿಗೆ ಪ್ರೆಷರ್ ಬೀಳುತ್ತೆ. ಸೊ ಹಾರ್ಟ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ನೀವು ಅದಕ್ಕೆ ಹೊಟ್ಟೆಯಿಂದ ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಬಹಳನೇ ಬೆನಿಫಿಷಿಯಲ್. ಈ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ ಬಾಡಿ ಕಾಮ್ ಫೀಲ್ ಆಗುತ್ತೆ. ಮಲ್ಗೋಕ್ಕೂ ಮುಂಚೆ ಈ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೂ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಏನೇ ಇದ್ದರೂ ಕೂಡ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ 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 ಹೋಗ್ಬೇಕು. ಮಲ್ಗೋಕ್ಕೂ ಮುಂಚೆ ಒಂದು 5 minutes ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಬೆನಿಫಿಟ್ಸ್ ಕಾಣಿಸುತ್ತೆ. ಹಾಗೂ ಪ್ರಾಕ್ಟೀಸ್ ಮಾಡುವಾಗ ಯಾವತ್ತೂ ಹೋಲ್ಡ್ ಮಾಡಬೇಡಿ ಬ್ರೆತ್. ನಿಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ, ಅಷ್ಟೇ. ನಿಮಗೆ ಜಾಸ್ತಿ ಆಗಲ್ಲ ಅಂತಂದಾಗೂ ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಎಷ್ಟಾಗುತ್ತೆ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾನೆ ಹೋಗಿ. ಸೊ ಯಾರು ಮಾಡಬಾರ್ದು ಅಂದರೆ, ಯಾರಿಗೆ ರೆಸ್ಪಿರೇಟರಿ ಇಶ್ಯೂಸ್ ಇದೆ, ಯಾರಿಗೆ ಎಸ್ತಮಾ ಇದೆ, ಯಾರಿಗೆ ನೋಸ್ ಇಶ್ಯೂಸ್ ಇರುತ್ತೆ, ಆಮೇಲೆ ಶಾರ್ಟ್ ಬ್ರೆತ್ ಇರುತ್ತೆ, ಅವರು ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.